ಅಲ್ಲ ಮತ್ತ ಮನ್ಯಾಗ ರೊಕ್ಕರ ಇಲ್ಲ, ಬೀಜ ಗೊಬ್ಬರಕ್ಕೆ ರೊಕ್ಕ ಬೇಕು. ಏನ್ ಮಾಡುದು? ಕೈಯಾಗ ರೊಕ್ಕ ಬೇರೆ ಇಲ್ಲ. ಇನ್ನ ಬಿತ್ತುದೆಲ್ಲ ಚಲೋ ಆತು. ಯುಗಾದಿ ಆಗಿಂದ ಇನ್ನು ಬಿತ್ತನ್ಕೆ ಚಲೋ ಆಗಂಗಿಲ್ಲನ. ಏನ್ ಮಾಡ್ಬೇಕು? ಆ ತೊಗರಿ ಇದಾವಲ್ಲ, ತೊಗರಿ ಮಾರಿ ಬಿಡು. ಮತ್ತು ಅವು ಭಾಳ ದಿನ ಇಟ್ಟರೆ ಹುಳ ಹತ್ತವು. ತೊಗರಿ ಎಲ್ಲಿದಾವು? ಅವು ಒಂದ್ ಅರ್ಧ ಗೊಬ್ಬರ ಚೀಲ ಅಷ್ಟ ಅದಾವಲ್ಲ. ಹಾಗೆ ಅಲ್ಲಿ ಅದಾವ ನೋಡು. ಇಲ್ಲ ಹುಚ್ಚುಬಡಿಗೆ ನಾ ನೋಡ್ ಬಂದೆ. ಏನ ಅವನೇನ್ ಕಾಳ ಏನ ದಿನಾ ಕುದಿಸ್ಕೊಂಡ್ ತಿಂತೀರೇನ? ಮನ್ಯಾಗ ಏನು ಕಾಳ ಇಲ್ಲಲ್ಲ. ಅವು ಕಡ್ಲಿ ಎಷ್ಟು ಕೊಂದಿತ್ತು, ಕಡ್ಲಿ ಇಲ್ಲ. ಮುಡಿಕಿನೂ ತುಸ ಅದಾವು. ಏನ ಅವನೇನ ಕಾಳು ಮಾಡಿ ಚೆಲ್ತೀರನ ಹೆಂಗ? ಏನ್ ಅವನೇನ ಹಂಗ ಸುಮ್ಮನೆ ಚೆಲ್ಲಕತ್ತಿರು? ಇಲ್ಲ, ಮೊನ್ನೆ ನೋಡಿನಿ ಈಗ ಒಂದು ವಾರದ ಹಿಂದ. ಇನ್ನೂ ಇದ್ದು ಮತ್ತೆ ಅಲ್ಲ, ವಾರ ಅಂತ ವಾರ ಏನು ಮಾಡಿನೂ ಇಲ್ಲಲ್ಲ ನಾವು. ಕಾಳು ಕಾಳು ಏನು 4-5 ಸೇರು ಹಾಕಾರನ? ಹಾಗೆ ಹಾಗೆ ಅವೇ ಎಲ್ಲಿ ಹೋಗೋ ಅಲ್ಲಿ ಅದಾವ ನೋಡು. ಇಲ್ಲ ಹುಚ್ಚುಬಡಿಗೆ ನಾ ಯಾಕೆ ಸುಳ್ಳು ಹೇಳಿ? ನಾನು ಹಂಗ ಮಾಡಿದ್ದೆ. ಒಂದಿಷ್ಟು ಕಾಳು ಕಡಿ ಮಾರಿ ಒಂದಿಷ್ಟು ಬೀಜ ಗೊಬ್ಬರ ತರ್ಬೇಕಂತ ಮಾಡಿದ್ದೆ. ಏನೇನು ಇಲ್ಲ ನೋಡಲ್ಲಿ ಗುಡಾವನ್ದಾಗ. ಹೌದಾ? ಎಲ್ಲ ಇದ್ದು ಅಲ್ಲ, ಒಂದು ಚೀಲ ತೊಗರಿದ್ದು ಅಲ್ಲ, ಒಂದು ಚೀಲ ಸಜ್ಜಿದ್ದು, ಮತ್ತು ಮಡಿಕೆ ಒಂದು 10 ಸೇರಿದ್ದು. ಇದೊಳೆ ತಗಲು ಬಂತಲ್ಲಪ್ಪ. ಅಲ್ಲ ಮತ್ತೆ ಹೆಗ್ನ ಪಗ್ನ ಅವು ಚೀಲ ಕಡ್ದವನ್ನ ನೋಡ್ಬೇಕಿಲ್ಲ. ಯಾಕೆ ಪಗ್ನ ಕಡದ್ರ ಚೀಲ ತೂತ್ ಬೀಳ್ತಿದ್ದು ಇಲ್ಲ. ಎಲ್ಲಿ ಏನು ಮುಕ್ಕಾಗಿಲ್ಲ ಚೀಲ. ನಾನು ಆ ಕಡೆ ಮನೆಗೆ ಹೋಗೇ ಇಲ್ಲ. ಕಾ ಕಡೆ ಏನದು ಯಾವೇ ಯಾವ ಅದು? ಮತ್ತು ನೀ ಯಾರು ಹೊತ್ತು ಏನು ಹೇಳ್ಬೇಡ. ನಾವೊಂದು ನಿನಗೆ ಏನೋ ಹೇಳ್ತೀನಿ. ಏನು ಹೇಳು? ಮತ್ತು ನೀನು ವೈನಿಯವ್ರ ಮುಂದೆ ಹೇಳ್ಬೇಡ. ಇಲ್ಲಿ ಏನು ಹೇಳು? ಯಾವೇ ವೈನಿಯರ್ ಅದಾರಲ್ಲ, ನೀನು ಮನ್ಯಾಗಿರ್ಲಾರ್ದಾಗ ಬರೀ ಕಾಳು ಕಡೆ ಎಲ್ಲ ಮಾರ್ಕೊಂತಾರೆ ಗೊತ್ತನ. ನಾನು ಕಣ್ಣಾರೆ ನೋಡೇನು ಬೇಯವ್ವ. ಹಾಗ್ಯಾವ ಹಂಗತಿ ಅನ್ನಬಾರ್ದು. ನೀನು ಕಣ್ಣಾರೆ ನೋಡಿಯೇನು? ಸುಮ್ಮನೆ ನೋಡ್ಲಾರ್ದು ಹಂಗತಿ ಮಾತಾಡ್ಬಾರ್ದವ ಬಸ್ಲಿಂಗಿ. ಇಲ್ಲ, ನಾ ಕಣ್ಣಾರೆ ನೋಡಿನ. ನಾ ಹೇಳಕತ್ತಿದ್ದು ಮೊನ್ನೆ ವೈನಿಯವ್ರಿಬ್ರು ಕೂಡಿ ತಗೋರಿ ಅವನು ಮಾರಕತ್ತಿದ್ರಾಳ. ನಾ ಎಲ್ಲ ನೋಡೇನಿ. ನಾ ಸುಳ್ಳು ಹೇಳಕತ್ತಿಲ್ಲ. ಇವಕ್ಕೇನಾದ್ರು ರೋಗ ಬಂತ ಇವ? ಅಲ್ಲ, ನನ್ನ ತುಡುಗಿಲೇ ಕಾಳು ಕಡಿ ಮಾರುವಷ್ಟು ಧೈರ್ಯ ಬಂತಾನೆ ಇವರಿಗೆ? ಅಲ್ಲ, ಮಾರ್ಕೊಂಡು ತಿನ್ನುವಂಥದ್ದು ಏನು ಬಂದಿತ್ತು ಇವರಿಗೆ? ಏನು ಅರ್ಕಡಿ ಆಗಿತ್ತು ಅಂತ ತಿನ್ನ ಹಿಂಗತಿ ಆದ್ರೆ ಹೆಂಗೆ? ಮುಂದೆ ನೋಡು, ಸಸ್ತ್ಯಾರು ಮಾರ್ಕೊಂಡು ತಿಂದಾರಂತ ಹೆಂಗೆ ಈಗ? ಏನಂತ ಕೇಳೋದು? ನೋಡು, ಇದನ್ನ ಹಂಗ ಸಡಿಲ್ ಬಿಡಬಾರ್ದು. ಹಿರಿಯ ಸುಶಿ ಅಂಕರು ತೋರ್ ಮನಿಗೆ ಹೋಗ್ಯಾಳ. ಸಣ್ಣ ಸುಶಿ ಅದಳ, ಕರಿ ಆಕಿನ ಕರೆದು ಕೇಳಾಕಲ್ಲಿ. ಕರೆದು ಕೇಳ್ತೀನಿ, ಆಕೆ ಇಲ್ಲ ಅಂತ ಹೇಳ್ತಾಳ. ನಾನು ಇಲ್ಲವ ನೀ ಮಾರಿ ಅಂತ ಹೇಳಿ ನಾ ಅಂತೀನಿ, ಇಲ್ಲ ಅಂತಾಳ. ಸಾಕ್ಷಿ ಏನು ಹೇಳ್ರಿ ಅಂತಾಳ. ಈಗ ನಮ್ಮ ಮಗಳ ಹೆಸರು ಹೇಳಕ್ಕಾಗತ್ತಾ? ಮತ್ತೆ ಈಕೆ ಮ್ಯಾಗ ಕಿಡಿ ಕಿಡಿ ಕಾರ್ತಾರ ಬಸ್ಲಿಂಗ ಅವ್ನ ಮ್ಯಾಗ. ಹೆದರ್ತಿ ಅದಕ್ಕ? ಇವತ್ತ ಕಾಳು ಕಡಿ ಮಾಡ್ಯಾರ, ನಾಳೆ ಇನ್ನೊಂದು ಮಾಡ್ತಾರ. ಹಿಂಗ ಕೈ ಬಿಟ್ರನ ಇಡೀ ಮನಿನ ಮಾರಿ ಇಡ್ತಾರ. ಇದು ಪದ್ಧತಿ ಎಲ್ಲ ಹೆಣ್ಣು ಮಕ್ಳದು. ಸ್ವಸ್ತ್ಯಾರಂದ್ರೆ ಹೆಂಗಿರ್ಬೇಕು? ಇನ್ನ ಏನಾರು ರೊಕ್ಕ ಪಕ್ಕ ಬೇಕಾತಂದ್ರ ಆಚಿಗಳನ್ನ, ಮಾವುಗಳನ್ನ, ಗಂಡುಗಳನ್ನ ಕೇಳ್ಬೇಕು. ನಾವರ ಇವ್ರಿಗೆ ಏನಾರು ಕಡಿ ಮಾಡಿವಿ, ಎಲ್ಲಾ ತಂದು ಬಂದು ಹಾಕಿವಿ. ಇನ್ನು ಇವ್ರು ಯಾಕೆ ಇಂಥ ಕೆಲಸ ಮಾಡಿದ್ರು? ಇಲ್ಲಲ್ಲಿ ಕೇಳ ನೀನು. ಅಯ್ಯೋ, ಮತ್ತೆ ನನಗೇನಾರ ಅಂದ್ರ ಅವರು? ಅವ್ರ ಏನಂತಾರ? ಸುಮ್ರು, ನೀನ್ ನೋಡಿ ಹೋದಿಲ್ಲ? ಆಕೆ ಕಾಳು ಮಾರು. ಆಕೆ ಎಷ್ಟು ದಿನ ಐತಲ್ಲಪ್ಪ. ಆಕೆ ಚಾಸ್ಮಾಸ್ ಹಾಕೊಂಡಿರ್ತಾಳ. ಆಕೆ ಆಕೆಗೆ ಮಾರ್ತಿರ್ತಾರ ಅವರು. ನಾನು ನೋಡೇನಿಯಪ್ಪ. ಆಯ್ತು, ಈಟ್ ಹೇಳಿ ನೀನ. ಮುಂದಿಂದು ನಾ ಮಾಡ್ತೀನಿ ಅಂತವನ್ನ. ಯಾಕ ಇಬ್ರು ಸ್ವಸ್ತ್ಯಾರ್ದು ಆಟ ಹೆಚ್ಚಾಗೈತಿ. ಅಲ್ಲ, ಏನ್ ಅರ್ಕಡಿ ಆಗೈತಿ ಅಂತ. ಮನೆಯನ್ನು ಕಾಳು ಕಡಿ ಮಾರ್ಕೊಂಡ್ ತಿನ್ನುವಂತದ್ ಏನ್ ಬಂದೈತಿ ಇವ್ರಿಗೆ? ಏನ್ ಅರ್ಕಡಿ ಆಗೈತಿ? ಹೋಗ್ಲಿ ಬಿಡ. ಇನ್ನು ಮತ್ತೆ ಮನ್ಯಾಗ ಜಗಳ ಆಕತಿ. ಇನ್ನು ಕರೆದು ಕೇಳಲಿ. ನಾ ಇಲ್ಲ ಅನ್ಬೇಕು, ಯಾವ್ದು ಅನ್ಬೇಕು? ಸುಮ್ಮನೆ ಜಗಳಕ್ಕೆ ಮೂಲಿದು. ಪೆದ್ದಿ, ನಿನಗ್ ಗೊತ್ತಾಗಂಗಿಲ್ಲ ಇಂಥವನ್ನ. ಚೂಟ್ ಹಾಕ್ಬೇಕು. ಇವ್ನ ಹಂಗ ಬಿಟ್ಟಿ ಅಂದ್ರನ ಮನಿನ ಮುರಿತೈತಿ. ಮೊದ್ಲೇ ಕರಿ ನಿನ್ ಸೊಸಿನ. ಸರ್ವ ಸರ್ವ ಬಾಬಿ ಇಲ್ಲಿ. ಏನು ಹೇಳೈತಿ? ಅಲ್ಲಿ ಬಿ ಆಚೆ ಕಡೆ ಮನ್ಯಾಗ ಇವು ಕಾಳು ಕಡಿ ಇದ್ದು ಅಲ್ಲ, ಅದ್ರಾಗ ಏನಾರ ಕಾಳು ಕಡಿ ಬಾರಿರೇನು ಮತ್ತೆ ನೀವು? ಕಾಳು ಕಡಿಮೆ ಕಡಿಮೆಗೆ ಅಂತ ಚೀಲ್ದಾನು? ಅಲ್ರಿ, ನಾವ್ಯಾಕೆ ಮಾರಕ್ಕೆ ಹೋಗಣ್ರಿ ಅತ್ತಿ? ನೀವು ಹೆಂಗೆ ಹೇಳಕತ್ತೀರಿ? ನಮ್ಗೆ ಗೊತ್ತಿಲ್ರಿ. ಎಷ್ಟು ಸುಳ್ಳು ಹೇಳ್ತಾರೆ ಅಪ್ಪ ಇವರು. ಸುಳ್ಳು ಹೇಳಕತ್ತಾಳಿಕೆ ವೈನಿ. ನಾನು ನೋಡೀನಿ ಮಾರಿದ್ದು. ಸರು, ಒಂದ ಕುಟುಂಬದಾಗ ಇದು ಸುಳ್ಳು ತಗಲಿ ಹೇಳೋದು ಚಂದಲ್ಲ. ಆತ ನೀವು ಮಾರ್ಕೊಂಡು ತಿಂದಿದ್ರಿ ಅಂದ್ರೆ ಹೇಳ್ರಿ, ಇಲ್ಲ ನಾವು ಮಾರೀವಿ ಅಂತೇಳಿ. ಈಗ ಇಲ್ಲ ಅಂತೇಳಿ ಸುಳ್ಳು ಹೇಳ್ಬೇಡವ ಅತ್ತಿ. ಇಲ್ಲ, ನಾ ಏನು ಮಾಡಿಲ್ರಿ, ನಂಗೇನು ಗೊತ್ತಿಲ್ರಿ. ನನಗೆಲ್ಲ ಗೊತ್ತೈತವ. ಆಕಿ ತಿಪ್ಪವ್ಗ ಮಾರಕ್ ಕೊಟ್ರಿಯಲ್ಲ, ಆಕಿನ ಬಂದು ನಮ್ಮ ಹತ್ರ ಹೇಳಿದ್ಲ, ಹಿಂಗ ನಿಮ್ ಸೊಸ್ತ್ಯಾರು ಕಾಳು ಕೊಡಿ ಕೊಟ್ರ ಅಂತೇಳಿ. ಮತ್ತೆ ಈಗ ನೋಡಿದ್ರೆ ಇಲ್ಲ ಅಂತ ಹೇಳ್ತಿ ಅಲ್ವೇ? ಇಲ್ರಿ ಮಾವ್ರ, ನಾ ಅಲ್ರಿ ಆಗ್ತಿರ್ಬೇಕ್ರಿ. ನಿಮ್ಮ ಅಕ್ಕ ನೀನು ಕೂಡಿ ಕೊಟ್ಟಿರಂತ. ಯಾಕವ ಇದು ಇಂಥ ಬುದ್ಧಿ ಅದಕ್ಕ? ಮನ್ಯಾಗ ನಿಮ್ಗೆ ಏನ್ ಕಡಿಮೆ ಆಗೈತಿ? ಅಲ್ಲ, ನಿಮ್ದ ಕೈ ನಿಮ್ದ ಬಾಯಿ. ಇರಾರಿಬ್ರು ಹೇಗೇನ್ ಇರೋದಿರವ? ಅವನು ಕಾಳು ಕಡಿ ಮಾರ್ಕೊಂಡ್ ತಿನ್ನುವಂತದ್ ಏನಿತ್ತು ನಿಮ್ಗ? ಏನ್ ಅರ್ಕಳಿ ಆಗೈತಿ? ಯಾಕೆ ಹಿಂಗತಿ ಮಾಡಿದ್ರಿ? ನೀವು ಹಿಂಗತಿ ಮಾಡಿದ್ರ
ಊರನ್ ಮಂದಿ ಏನ್ ತಿಳ್ಕೊಳಕಿಲ್ಲ ಅತ್ತಿ ಮಾವ ಹಂಗಾರ ಭಾಳ ಕಿರಿಕಿರಿ ಕೊಡ್ತಾರ ಏನು ಇವ್ರಿಗೆ ಆ ಏನು ತಂದು ಬಂದು ಹಾಕಿರಕಿಲ್ಲ ಅಂದಲಿನ ಪಾಪ ಮನ್ಯಾನು ಕಾಳು ಕಡಿ ಮಾಡ್ಕೊಂಡ್ ತಿಂತಾರ ಅಂತೇಳಿ ಅನ್ನಕಿಲ್ಲನ ಯಾಕೆ ಹಿಂಗತಿ ಮಾಡಿದ್ರವ ಮಾವರ ನನಗೇನು ಗೊತ್ತಿಲ್ರಿ. ಏ ತಿಪ್ಪವನ್ನ ಕರ್ಸಿಬಿಡ್ತೀನಿ ತಡಿ ತಿಪ್ಪವನ್ನ ಹೇಳ್ತಾಳ ಅಂತ ತಡಿ ಹೆಂಗಾದ್ರು ನನ್ನ ಮಕ್ಳ ಮುಂದೆ ಕುಂದ್ರಿಸಿ ಆ ತಿಪ್ಪವನ್ನ ಕರೆಸ್ತೀನಿ ಆ ಮಕ್ಕಳನ್ನ ಇಬ್ಬರನ್ನು ಕುಂದಿರ್ತೀನಿ ನಿಮ್ಮ ಗಂಡ್ರ ಮುಂದೆ ಇದ್ದ ಹಕ್ಕಿಕತೆಕ್ಕಿ ಹೇಳ್ತಾಳ ಮುಂದಿಂದ ಅವ್ರ ನಿರ್ಧಾರ ತಗೊಳವಲ್ರಕ್ಕ ಮತ್ತು ಮನೇನು ಕಾಳು ಕಡಿ ಮಾಡ್ಕೊಂಡು ತಿಂತೀರ ಅಂದ್ರೆ ಹೆಂಗಿತ್ತು ಅಲ್ಲಿ ನಿಮ್ಮ ಗಂಡ್ರ ಏನು ನಿರ್ಧಾರ ತಗೊಂತಾರ ತಗೊಳವಲ್ರಕ್ಕ ಮಾವರ ಅದು ಅತ್ತೇರ ನಮ್ಮ ತಪ್ಪಾಗೈತ್ರಿ. ಹೌದ್ರಿ, ನಾವು ಕಾಳು ಕಡಿಯವು ಮಾರೀವ್ರಿ. ಅದು ಇವ್ರ ಮುಂದೆ ಹೇಳ್ಬೇಡ್ರಿ. ಇವ್ರ ಮುಂದೆ ಹೇಳಿದ್ರೆ ಇವ್ರು ಬೇದಾಡ್ತಾರ್ರಿ ಅತ್ತಿ. ಅಲ್ಲ, ನೀವು ಯಾಕೆ ಕಾಳು ಕಡಿ ಮಾರಿದ್ರಿ? ನಿಮಗೆ ಏನಾರು ಕಡಿ ಆಗಿತ್ತು ರೊಕ್ಕ ಬೇಕತ್ತಂದ್ರೆ ನಾ ಕೊಡ್ತಿದ್ನಲ್ವ ಕೇಳಿದ್ರ? ಇಲ್ಲ ನಿಮ್ಮ ಗಂಡ್ರನ್ನ ಕೇಳಿದ್ರ ನಿಮ್ಮ ಗಂಡ್ರು ಕೊಡ್ತಿದ್ರು. ಮನ್ಯಾಗಿಂದ ದವಸ ಧಾನ್ಯ ಅದು ತುಡುಗಿಲೆ ಮಾರ್ಕೊಂಡು ತಿನ್ನುವಂಥದ್ದು ಏನು ಬಂದಿತ್ತು ನಿಮಗೆ? ಅಂತೇರ ಅದು ಮೊನ್ನೆ ನೈಟಿ ತೊಗೋಬೇಕಾಗಿತ್ತು ರೀ. ಹಂಗೆ ಮತ್ತು ಜಂಪರು ಪಂಪರು ಸೀರೆ ಪಾರಿ ತೊಗೋಬೇಕಂತ ಅವ್ನು ಮಾಡಿದೀವಿ ರೀ. ತಪ್ಪಾಗೈತ್ರಿ ಅತ್ತೀರ. ಇನ್ನೇನು ಹಿಂಗತಿ ಮಾಡಂಗಿಲ್ಲ ರೀ. ನಿಮ್ಮ ಮಕ್ಳ ಮುಂದೆ ಹೇಳ್ಬೇಡ್ರಿ. ಹೇಳಿದ್ರೆ ಬೈತಾರ್ರಿ ಅವರು. ನಿಮ್ಮ ಸಣ್ಣ ಮಗ ಅಂಕರು ಬಡ್ದ ಬಿಡ್ತಾನ ನನ್ನ. ನೋಡುವ ಹಂಗೇನಾರ ನಿಮಗೆ ಕಡಿಮೆ ಆಗಿತ್ತಂದ್ರೆ ನಿಮ್ಮ ಅತ್ತಿ ಹತ್ರ ಹೇಳ್ರಿ ನಿಮ್ಮ ಅತ್ತಿ ರೊಕ್ಕ ಕೊಡ್ತಾಳ ನಿಮ್ಗೆ ಏನು ಸೀರೆ ಬೇಕಾ ತಂದು ಕೊಡಂಗಿಲ್ಲ ಯಾಕೆ ನಿಮ್ಮ ಅತ್ತಿ ಅದನ್ನು ತಂದು ಕೊಡಕ್ಕೆ ಒಲ್ಲೆ ಅಂತಾಳ ನಿಮ್ಗೆ ಏನು ಬೇಕು ಎಲ್ಲ ತಂದು ಕೊಡ್ತಾಳ ಯಾಕವ ಹಿಂಗತಿ ಮಾಡ್ತೀರಿ ಊರಾನ್ ಮಂದಿ ಏನು ಅನ್ನಕ್ಕಿಲ್ಲ ನಮ್ಮ ಬಗ್ಗೆ ನಮ್ಮ ಮನೆ ಮರ್ಯಾದೆ ನೀವು ಇಬ್ರು ಸ್ವಸ್ತ್ಯಾರು ಎತ್ತಿಡಿಬೇಕು ಅದು ಬಿಟ್ಟು ನಮ್ಮ ಮನೆ ಮರ್ಯಾದೆ ನೀವ ತೆಗಿಯಕತ್ತೀರಲ್ಲವ ಹೊಳ್ಳಿ ಹಿಂಗೆ ಏನಾರ ಮಾಡಿದ್ರ ಮತ್ತು ಸರಿ ಇರಂಗಿಲ್ಲ ನೋಡುವ ನಿಮ್ಗೇನು ಬೇಕು ಬಾಯ್ ಬಿಟ್ಟು ಕೇಳ್ರಿ ನೀವು ನಮ್ಮನೆ ಮಕ್ಳು ಇದ್ದಂಗೆ ಸ್ವಸ್ತ್ಯಾರಂದ್ರೆ ನಾವೇನು ಏನು ನಿಮ್ಮನೇನು ಏನು ಹಂಗತಿ ನೋಡ್ಕೊಂಡಿವ ನಾವ ನೀವು ನಮ್ಮ ಬಸ್ಲಿಂಗ ಅವನ ಥರ ನಾವೇನು ನಿಮ್ಗೇನಾರ ಅರ್ಕಡಿ ಮಾಡಿವೆ ನೋಡುವ ಇದು ಹೆಣ್ಮಕ್ಳು ಪದ್ಧತಿ ಅಲ್ಲ ಮನೆಯನ್ನು ಕಾಳು ಕಡಿ ಮಾರ್ಕೊಂಡು ಅವ್ನು ಕೊಟ್ಟು ತಿಂದು ಅದರಲ್ಲಿ ರೊಕ್ಕ ತೊಗೊಳೋದು ಯಾಕೆ ಬೇಕು ನಿಮ್ಮ ಅತ್ತಿ ಕೇಳ್ರಿ ಏನಾರ ಬೇಕತ್ತಂದ್ರೆ ರೊಕ್ಕ ಕೊಡ್ತಾಳ ಎಂದ್ರೆ ಇಲ್ಲ ಅಂತ ಹೇಳೋಣ ಹೇಳ್ರಿ ಮತ್ತೆ ಈಗ ಇಲ್ಲ ಅಂತ ಹೇಳಿದ್ರೆ ನಾನು ಕೇಳ್ತೀನಿ ನಿಮ್ಮ ಅತ್ತಿನ ಇಲ್ಲಿ ಇದ್ರ ಬದ್ರೆ ಕೇಳ್ತೀನಿ ಯಾಕವ ಬಾಯ್ ಬಿಟ್ಟು ಒಂದಿನ ಕೇಳ್ರೇನ ನನ್ನ ಲಂಗ ಹರಿದಾವ ಜಂಪರ್ ಹರಿದಾವ ಅಂತ. ಹೊಸ ಹೊಸ ಲಂಗ ಜಂಪರ್ ತರ್ತಿದ್ರಲ್ಲ ಹಂಗಾರ ತವ್ರ ಮನೆಗಿನ್ನು ಅಲ್ಲ ಇಲ್ಲೇ ಮಾರ್ಕೊಂಡು ಇಲ್ಲೇ ರೊಕ್ಕ ತೊಗೊಂಡು ಇಲ್ಲೇ ತೊಗೊಂಡು ಹೋಗಿ ತವ್ರ ಮನೆ ಹೆಸರು ಮಾಡ್ಕೊಂಡು ಮನೆ ಬರ್ತಿದ್ರನ? ಇಂಥದ್ದು ಯಾಕೆ ಬೇಕು? ಯಾಕ ನನ್ನ ಕೇಳಿದ್ರ ರೊಕ್ಕ ಕೊಡ್ತಿದ್ದಿಲ್ಲ ನಾನು? ಇಂಥದ್ದು ಯಾಕೆ ನಿಮಗೆ ಚಾಳಿ ಏನು ನಾನು ತವ್ರ ಮನೆ ಹೆಸರು ಮಾಡೋದ್ರ ಹಬ್ಬರದ್ರಾಗ ನಮ್ಮ ಮನೆ ಮರ್ಯಾದೆ ತೆಗ್ದಿರಿ. ಇನ್ನೊಂದ್ಸತಿ ಹಿಂಗೆ ಆತಂದ್ರೆ ನನ್ನ ಮಕ್ಕಳ ಮುಂದೆ ಹೇಳ್ತೇನೆ ಮತ್ತು ಹುಷಾರಿಂದ ಇರ್ರಿ. ಏನಾರ ಬೇಕತ್ತಂದ್ರೆ ನಾನು ಕೇಳ್ರಿ. ಹ್ಞೂ ರೀ ಅತ್ತೆ ತಪ್ಪಾಗೈತ್ರಿ. ಇನ್ನೊಂದ್ಸತಿ ಹಂಗತಿ ಮಾಡಂಗಿಲ್ಲ ರೀ. ಆದರೆ ಈ ವಿಚಾರ ನಿಮ್ಮ ಮಗನ ಮುಂದೆ ಹೇಳಕ್ಕೆ ಹೋಗ್ಬೇಡ್ರಿ. ಇಲ್ಲ ಇದೊಂದ್ಸತಿ ಕ್ಷಮಿಸ್ತತಿ. ಇನ್ನೊಂದ್ಸತಿ ಹಿಂಗತಿ ಆತಂದ್ರೆ ಮತ್ತೆ ಫರಕಾಗತ್ತೆ. ಹೋಗೊಳಗೆ ಕೆಲಸ ಮಾಡೋ. ಯವ್ವ ನನ್ನ ಹೆಸರು ಹೇಳಿಲ್ಲ. ಯಪ್ಪ ನೀ ನನ್ನ ಹೆಸರು ಹೇಳಿಲ್ಲ ಚಲೋ ಆತು. ಇಲ್ಲಾಂದ್ರೆ ವೈನಿಯಾರು ನನ್ನ ಕೂಡ ಚಾಟು ಬಿಡ್ತಿದ್ರು. ನಾನು ಯೋಚನೆ ಮಾಡಿದ್ನಿವ ಬೇಡ ಇದು ಮನ್ಯಾಗ ಜಗಳಕ್ಕೆ ಮೂಲ ಆಗುತ್ತೆ ಅಂತೇಳಿ ನಿನ್ನ ಹೆಸರು ಹೇಳಿಲ್ಲ. ನೋಡಿಲ್ಲ ಈ ವಿಚಾರನ ಯಾರ ಮುಂದೆ ಹೇಳಕ್ಕೆ ಹೋಗ್ಬೇಡ ಬಸ್ಲಿಂಗವ. ನಮ್ಮ ಮನೆ ವಿಚಾರನ ಇನ್ನೊಬ್ಬರ ಹತ್ರ ಹೇಳಕ್ಕೆ ಹೋಗಬಾರ್ದು ಆಯ್ವಾ. ಯಾರಾರ ಬಾಯ್ ಬಿಟ್ಟು ಕೇಳ್ತಿರ್ತಾರ ನಿಮ್ಮ ಇನ್ನಿಯರ್ ಹಿಂಗೆ ಮಾಡಿದ್ರು ಅಂತಲ್ಲ ಹಂಗಾತಲ್ಲ ಹಿಂಗಾತಲ್ಲ ಅಂತೆ. ಮನೆ ವಿಚಾರನ ಯಾರ ಮುಂದೆ ಹೇಳಕ್ಕೆ ಹೋಗಬಾರ್ದು. ಆಯ್ತಾ ಹೇಳಂಗಿಲ್ಲ ನಾನು. ಯಾವಾಗಲೂ ಮನೆ ಮರ್ಯಾದೆನ ಕಾಪಾಡ್ಬೇಕವ. ಹಿಂಗೇನಾರು ಇದ್ದಾಗ ಅದನ್ನ ಅಲ್ಲಿ ಮನ್ಯಾಗ ಒಳಗೆ ಸಾಫ್ ಮಾಡ್ಬೇಕು. ಹೊಸ್ತಲು ಬಿಟ್ಟು ಹೊರಗೆ ಹೋಗ್ಬಾರ್ದು ನಮ್ಮ ಮನೆ ನ್ಯಾಯ ಮಗಳ. ಅಪ್ಪ